ಎಂಟ್ರಿ ಆಗುತ್ತಾ ಸಂಘ ಪರಿವಾರ. ಸಂಘ ನಾಯಕರೊಂದಿಗಿನ ಚರ್ಚಿಸಲಿದೆಯಾ ಬಿಜೆಪಿ ವರಿಷ್ಠರ ಬಳಗ. ಸಂಘ ಪರಿವಾರದ ಬಳಿ ಚರ್ಚೆ ಬಳಿಕ ನಿರ್ಧಾರವನ್ನ ಪ್ರಕಟಿಸಲಾಗುತ್ತಾ. ನಿನ್ನೆ ದೆಹಲಿಯಲ್ಲಿ ರೆಬಲ್ ಟೀಮ್ ಜೊತೆ ಮಾತನಾಡಿರುವಂತ ಅಮಿತ್ ಶಾ, ರೆಬಲ್ ಟೀಮ್ನ ಲಿಂಬಾವಳಿ ಜೊತೆ ಮಾತನಾಡಿದ್ದಾರೆ ಅಮಿತ್ ಶಾ. ನಿನ್ನೆ ಪಕ್ಷದ ಬೆಳವಣಿಗೆ ಮಾಹಿತಿಯನ್ನ ನೀಡಿದ ಅರವಿಂದ್ ಲಿಂಬಾವಳಿ, ಬಿಜೆಪಿ ರಾಜ್ಯಾಧ್ಯಕ್ಷರ ನಡೆ ಬಗ್ಗೆ ವಿವರಣೆಯನ್ನ ನೀಡಲಾಗಿತ್ತು. ಈ ವೇಳೆ ಆರ್ಎಸ್ಎಸ್ ಜೊತೆ ಚರ್ಚಿಸಿ ತಿಳಿಸುವುದಾಗಿ ಹೇಳಿರುವ ಅಮಿತ್ ಶಾ. ನೋಡಿ, ಬಹು ದಿನಗಳಿಂದ ಬಹು ತಿಂಗಳಿಂದ ಬಿಜೆಪಿಯಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಅನ್ನೋದು, ಭಿನ್ನಮತ ಅನ್ನೋದು ಇದೆ. ಅದು ಸ್ಫೋಟ ಆಗ್ತಾನೆ ಇದೆ. ಯತ್ನಾಳ ಮತ್ತು ಟೀಮ್ ಜೊತೆಗೆ ವಿಜಯೇಂದ್ರ ಮತ್ತು ಟೀಮ್ ಅನ್ನುವಂತ ವಿಚಾರ. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರನನ್ನ ಮುಂದುವರಿಸಲೇಬಾರದು, ಕೆಳಗಿಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಒಂದು ಟೀಮ್. ಇವರು ಇಷ್ಟೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಮುಂದಿನ ರಾಜ್ಯಾಧ್ಯಕ್ಷನು ನಾನೇ ಅಂತ ಹೇಳ್ತಾ ಇರುವ ವಿಜಯೇಂದ್ರ, ಯಾಕೋ ಹೈಕಮಾಂಡ್ ನಾಯಕರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಇದನ್ನೆಲ್ಲ ಆದಷ್ಟು ಬೇಗ ಬಗೆಹರಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇಲ್ಲ. ಇಷ್ಟು ದಿನಗಳವರೆಗೆ ಬಿಜೆಪಿಯ ಹೈಕಮಾಂಡ್ ಬಾಯಿ ಮುಚ್ಕೊಂಡು ಇದ್ದಿದ್ದೇ ಇದೇ ಮೊದಲ ಬಾರಿಗೆ. ಬಿಜೆಪಿಯನ್ನ ಶಿಸ್ತಿನ ಪಕ್ಷ ಅಂತ ಕರೀತಾರೆ, ಆದ್ರೂ ಅದ್ಯಾಕೋ ಗೊತ್ತಿಲ್ಲ, ಈಗ ಬರೀ ಅಶಿಸ್ತೇ ಆಗ್ತಾ ಇದೆ ಅನ್ನೋದೊಂದು ಬೇಸರ ಹೈಕಮಾಂಡ್ ಮೇಲೂ ಕೂಡ ಬಿಜೆಪಿ ಕಾರ್ಯಕರ್ತರಿಗೆ ಇತ್ತು. ಏನ್ ಇವ್ರುಗಳು ಈ ತರ ಹಾದಿಲಿ ಬೀದಿಲಿ ಕಚ್ಚಾಡ್ತಾ ಇರ್ತಾರೆ, ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾ ಇರ್ತಾರೆ, ನಮ್ಮದು ಶಿಸ್ತಿನ ಪಕ್ಷ ಅಂತ ಇತ್ತು, ಈಗ ನೋಡಿದ್ರೆ ಹಿಂಗಾಗ್ತಾ ಇದೆ, ಹೈಕಮಾಂಡ್ ನಾಯಕರು ಯಾಕೋ ಏನು ಮಾತಾಡ್ತಾನೆ ಇಲ್ಲ, ತುಟಿ ಬಿಸ್ತಾನೆ ಇಲ್ಲ ಅನ್ನುವಂತ ಅಸಮಾಧಾನ. ಇದೀಗ ಲಿಂಬಾವಳಿಯವರು ಒಂದಷ್ಟು ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಅಮಿತ್ ಶಾ ಬಳಿ. ಏನೇನಾಗ್ತಾ ಇದೆ, ಯಾಕೆ ಅಸಮಾಧಾನ, ಯಾಕೆ ಭಿನ್ನಾಭಿಪ್ರಾಯ, ಏನು ಸಮಸ್ಯೆ ಇದೆ, ಯಾವ್ದು ಬಗೆಹರಿಸಬೇಕು, ಎಲ್ಲವನ್ನ ಕೂಡ ತಮಗೇನೇನು ಅನಿಸಿದ್ಯೋ ಅದನ್ನು ಹೇಳಿ ಬಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ವಿಜಯೇಂದ್ರ ಅವರು ಕೂಡ ನಿರಂತರವಾಗಿ ಹೈಕಮಾಂಡ್ ನಾಯಕರಿಗೆ ವರದಿ ಒಪ್ಪಿಸ್ತಾ ಇದ್ದಾರೆ, ಏನೇನಾಗ್ತಾ ಇದೆ, ಯಾಕೆ ಇಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಇದನ್ನೆಲ್ಲವನ್ನ ಕೇಳಿರುವಂಥ ಅಮಿತ್ ಶಾ ಇದೆಲ್ಲವನ್ನ RSS ನಾಯಕರ ಜೊತೆಗೆ ಚರ್ಚಿಸಿ ಹೇಳ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಫೈನಲಿ RSSನ ಎಂಟ್ರಿ ಇದಕ್ಕಾಗಲೇ ಬೇಕಾಗಿತ್ತು. ಎಲ್ರಿಗೂ ಗೊತ್ತಿರೋ ಹಾಗೇನೆ ಅಂಗಸಂಸ್ಥೆಗಳು ಬಿಜೆಪಿಯಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಮೊದಲು ಬಂದು ಕಿವಿ ಹಿಂಡೋದೆ RSS. ಸೊ RSS ಕೂಡ ಸೈಲೆಂಟ್ ಆಗಿದ್ದಿದ್ದೆ ಅನೇಕರಿಗೆ ಬೇಸರಕ್ಕೆ ಕಾರಣವಾಗಿತ್ತು. ಇದೀಗ ಖುದ್ದಾಗಿ ಅಮಿತ್ ಶಾ ಅವರೇ RSS ಜೊತೆಗೆ ಚರ್ಚಿಸಿ ನಾಯಕರುಗಳು ಏನು ಹೇಳ್ತಾರೆ ಕೇಳಿಕೊಂಡು ಆಮೇಲೆ ನಿಮ್ಮ ಜೊತೆಗೂ ಮಾತಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ. ಈಗ RSSನ ಎಂಟ್ರಿ ಆಗ್ತಾ ಇರೋದ್ರಿಂದ ಎಲ್ಲವೂ ಶಮನ ಆಗ್ಬಿಡುತ್ತಾ, ಎಲ್ಲವೂ ಸರಿ ಹೋಗ್ಬಿಡುತ್ತಾ, ಯಾರಿಗೆ ಲೆಫ್ಟ್ ಟು ರೈಟ್ ಎತ್ತುತ್ತಾರೆ, ಶಿಸ್ತಿನ ಪಾಠವನ್ನು ಹೇಗೆ ಮಾಡ್ತಾರೆ, ಇದು ಪ್ರಶ್ನೆ ಆಗಿದೆ. ಹಾಗಾದರೂ ಯತ್ನಾಳ್ ಬಣದವ್ರು ಸುಮ್ಮನಾಗ್ತಾರಾ ಅಥವಾ ವಿಜಯೇಂದ್ರ ಬಣದವ್ರು ಸುಮ್ಮನಾಗ್ತಾರಾ? RSS ಎಂಟ್ರಿ ಆದಮೇಲೆ ರೆಸ್ಪೆಕ್ಟ್ ಕೊಡಲೇಬೇಕಾದಂಥ ಅನಿವಾರ್ಯತೆ ಬಿಜೆಪಿಯಲ್ಲಿ ಬಂದೇ ಬರುತ್ತೆ. ಆದರೆ RSS ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ಇದ್ದಾರಾ ಅನ್ನೋದೊಂದು ಅನುಮಾನ. ಯಾಕಂದರೆ ಬಿಜೆಪಿ ಈ ಹಿಂದೆ ಇದ್ದಂಗೆ ಇಲ್ಲ, ಈಗ ಕಂಪ್ಲೀಟಾಗಿ ಬದಲಾಗ್ತಾ ಇದೆ. ಮೊದಲಿನ ಬಿಜೆಪಿ ಆಗಿದ್ದಲ್ಲಿ ಇಲ್ಲಿವರೆಗೂ ಈ ಸಮಸ್ಯೆಯನ್ನು ತೆಗೆದುಕೊಂಡು ಬರೋಕ್ಕೆ ಬಿಡ್ತಾನೇ ಇರಲಿಲ್ಲ ಅಥವಾ ದೊಡ್ಡದಾಗ್ತಾನೂ ಇರಲಿಲ್ಲ. ಆದರೆ ಇಲ್ಲಿವರೆಗೂ ದೊಡ್ಡ ವಿಚಾರ ಆಗಿದೆ ಅಂತ ಅಂದರೆ ಈಗ RSSನ ಮಾತನ್ನ ಕೇಳ್ತಾರಾ ಅನ್ನೋದು ಪ್ರಶ್ನೆ.